ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ವಿಜಯಲಕ್ಷ್ಮಿ. ನಾನಿವತ್ತು ಮಾಡಿ ತೋರಿಸುತ್ತಿರುವ ಹೋಟೆಲ್ ಸ್ಟೈಲ್ ಕೊಬ್ಬರಿ ಚಟ್ನಿ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ, ನಂತರ ಒಂದು 10-12 ಹಸಿಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಕೊಂಡಷ್ಟು ಚಟ್ನಿ ಅನ್ನೋದು ರುಚಿಕರವಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಜೀರಿಗೆ ಹಾಕಿ, ಅದರ ನೆಕ್ಸ್ಟು ಒಂದು 10-12 ಅಷ್ಟು ಇದನ್ನು ಹಾಕಿ, ಬೆಳ್ಳುಳ್ಳಿಯನ್ನು ಹಾಕಿ. ನೆಕ್ಸ್ಟ್ ಬಂದು ಟಿಪ್ಸ್ ಯಾವುದಂತಂದರೆ, ಅಲ್ಲ ಹಾಕಿದರೆ ಚೆನ್ನಾಗಿ ರುಚಿ ಬರುತ್ತೆ. ನೆಕ್ಸ್ಟು ಅದು ಸೂಪರಾಗಿ ಕಾಣಿಸುತ್ತೆ. ಪ್ಲಸ್ ಅದರ ನೆಕ್ಸ್ಟ್ ಒಂದು 10-12 ಕರಿಬೇವನ್ನು ಹಾಕಿಕೊಳ್ಳಿ. ಅದರ ನೆಕ್ಸ್ಟ್ ಕೊತ್ತಂಬರಿಯನ್ನು ತೆಗೆದುಕೊಂಡು ಹಾಕಿ, ಯಾಕಂದರೆ ರುಚಿಯಾಗಿ ಬರುತ್ತೆ. ಆಮೇಲೆ ಕಲರು ಕೂಡ ಹಸುರಾಗಿ ಬರುತ್ತೆ, ಟೇಸ್ಟಿ ಕೂಡ ಸೂಪರಾಗಿರುತ್ತೆ. ಅದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಮಿಕ್ಸಿಯನ್ನು ಹಾಕಿಕೊಳ್ಳಿ. ನಾನು ಎಲ್ಲ ಹುರಿದಿರುವಂಥ ಪದಾರ್ಥಗಳನ್ನು ಎಲ್ಲದೂ ಕೂಡ ಮಿಕ್ಸಿಯಲ್ಲಿ ಹಾಕಿ, ಹಾಗೆ ಒಂದು ಸ್ವಲ್ಪ ಹುಣಸೆಯನ್ನು ಕೂಡ ಅದರೊಳಗೆ ಹಾಕಿ, ಯಾಕೆಂದರೆ ಯಾವುದೇ ರೀತಿ ಕೆಡುವುದಿಲ್ಲ ಚಟ್ನಿ ಅಂತ. ನಾನು ಭಾಳಷ್ಟು ಕೊಬ್ಬರಿ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಚಟ್ನಿ ಯೂಸ್ ತಿಂತಾರೆ. ಅದಕ್ಕೋಸ್ಕರ ನಾನು ಭಾಳಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ಅದರೊಳಗೆ ಪುಟಾಣಿ ಹಾಕಿ, ಅದೇ ಮೇನ್ ಇಂಗ್ರೀಡಿಯೆಂಟ್ಸ್. ಎಲ್ಲರೂ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಚಟ್ನಿ ಅನ್ನೋದು. ಪುಟಾಣಿ ಹಾಕಿ, ನಿಮ್ಮ ಕೈಗೆ ಎಷ್ಟು ಬರುತ್ತೆ ಅಷ್ಟು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀವು ಖಾರ ಅಂದರೆ ಎಷ್ಟು ಲಿಮಿಟೆಡ್ ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಒಂದು 10-12 ಹಾಕ್ಕೊಂಡಿದ್ದೀನಿ, ಖಾರ ಇಲ್ಲ, ಅದ್ರ ಸಂಬಂಧ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸಿ ಮಾಡ್ಕೊಂಬರೋಣ ಫ್ರೆಂಡ್ಸ್. ನಾನು ಆಗಲೇ ಮಿಕ್ಸಿ ಬಂದಿದ್ದೇನೆ. ಇವಾಗ ಒಂದು ಬಾಣಲಿ ತೊಗೊಳ್ಳಿ, ಅದರೊಳಗೆ 2 ಸ್ಪೂನ್ ಅಷ್ಟು 2 ಸ್ಪೂನು ಎಣ್ಣೆ ಹಾಕಿ. ಎಣ್ಣೆ ಹಾಕಿದ ತಕ್ಷಣ ಜೀರಿಗೆ ಸಾಸಿವೆಯನ್ನು ಹಾಕಿ, ಅವು ಸ್ವಲ್ಪ ಚಟಪಟ ಸಿಡಿಯೋ ಮಟ್ಟ ವೇಟ್ ಮಾಡಿ. ನಂತರ ಕೊತ್ತಂಬರಿಯನ್ನು ಹಾಕಿ, ಸ್ವಲ್ಪ ಒಂದು 2 ಆಗುವಷ್ಟು ಕೆಂಪು ಮೆಣಸಿನಕಾಯಿಯನ್ನು ಹಾಕಿ, ಒಣಗಿರ್ತಾವಲ್ವ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಆರಿಸಿದ ತಕ್ಷಣ ಕೆಳಗೆ ಇಳಿಸಿ, ನಾವು ಮಿಕ್ಸಿ ಮಾಡಿರುವ ಅಂಥದ್ದು ಕೊಬ್ಬರಿ ಚಟ್ನಿಯನ್ನು ಮಿಕ್ಸಿ ಮಾಡಿರ್ತೀವಲ್ವ ಅದನ್ನು ಕೂಡ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ, ಯಾಕಂದರೆ ಜಾಸ್ತಿ